ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಭಾರತದಲ್ಲಿ ಆಚರಿಸುವಂತಹ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳೋಣ. ಯುಗಾದಿ ಈ ಹಬ್ಬವನ್ನು ಹಿಂದೂಗಳ ಹೊಸ ವರ್ಷ ಆರಂಭದ ಸಂಕೇತವಾಗಿದೆ. ಇದು ಸಹಾನುಭೂತಿಯ ದಯೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತದೆ. ರಕ್ಷಾಬಂಧನ ಈ ಹಬ್ಬವು ಅಣ್ಣ ತಂಗಿಯರ ನಗುವಿನ ಪ್ರೀತಿ ಮತ್ತು ಬಾಂಧವ್ಯ ರಕ್ಷಣೆಯ ಸಂಕೇತವಾಗಿದೆ. ಧನ್ಯವಾದಗಳು. ಕೃಷ್ಣ ಜನ್ಮಾಷ್ಟಮಿ ದೈವ ಕೃಷ್ಣನ ಜನ್ಮದಿನ ಆಚರಿಸುವ ಹಬ್ಬ. ಗಣೇಶ ಚತುರ್ಥಿ ಈ ಹಬ್ಬವನ್ನು ಅಡೆತಡೆಗಳನ್ನು ನಿವಾರಿಸಿ ಹಬ್ಬ ಮಾಡುತ್ತದೆ. ಧನ್ಯವಾದ. ಗಣಪತಿ ಬಪ್ಪ ಮಂಗಲ್ ಮೂರ್ತಿ ಗಣಪತಿ ಬಪ್ಪ. ಧನ್ಯವಾದ. ದಸರಾ ರಾಮನು ರಾವಣನ ಮೇಲೆ, ದುರ್ಗಾದೇವಿಯು ಮಹಿಷಾಸುರನ ಮೇಲೆ ವಿಜಯವನ್ನು ಆಚರಿಸಲಾಗುತ್ತದೆ. ಧನ್ಯವಾದ. ದೀಪಾವಳಿ ಈ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸಂಕೇತಿಸುತ್ತದೆ. ಧನ್ಯವಾದ. ಕ್ರಿಸ್ಮಸ್ ಈ ಹಬ್ಬವು ಪ್ರೀತಿ, ಶಾಂತಿ, ಸಹಾನುಭೂತಿ ಮತ್ತು ಶ್ರಮೆಯ ಸಂದೇಶವನ್ನು ಸಾರಿಸುತ್ತದೆ. ಧನ್ಯವಾದ. ಸಂಕ್ರಾಂತಿ ಹೊಸ ಋತು ಆರಂಭ. ಎಳ್ಳು ಬೆಲ್ಲ ತಿಂಡಿ ಒಳ್ಳೆಯದು. ಹೋಳಿ ಹಬ್ಬ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸ್ವೀಕರಿಸಲಾಗುತ್ತದೆ. ನಾಗಪಂಚಮಿ ಈ ಹಬ್ಬವು ನಾಗದೇವರಿಗೆ ಹಾಲು ಮತ್ತು ತಣ್ಣಿ ಅರ್ಪಿಸಿ ಹಬ್ಬವಾಗಿ ಪೂಜಿಸುವುದರಿಂದ ಶಿವನ ಅನುಗ್ರಹ ಸಿಗುತ್ತದೆ. ಇದರಿಂದ ಅಣ್ಣ ತಂಗಿಯರ ಬಾಂಧವ್ಯ ಬಲಗೊಳ್ಳುತ್ತದೆ.